ಮನೆಯಲ್ಲಿರುವಂತಹ. ಹಾಗಾದ್ರೆ ಕಾಡಿನಲ್ಲಿರುವಂತಹ ಪ್ರಾಣಿಗಳು ಯಾವುವು ಮತ್ತೆ ನಿನ್ನ ಮನೆಯಲ್ಲಿರುವಂತಹ ಪ್ರಾಣಿಗಳು? ಕಾಡಿನಲ್ಲಿರುವಂತಹ ಪ್ರಾಣಿಗಳನ್ನು ಮತ್ತೆ ನನ್ನ ಮನೆಯಲ್ಲಿರುವಂತಹ ಪ್ರಾಣಿಗಳ ಬಗ್ಗೆ ಒಂದು ಚಟುವಟಿಕೆಯನ್ನು ಮಾಡಿ ನಾನು ನಿಮಗೆ ಏನ್ ಮಾಡ್ತೇನೆ ಅಂದ್ರೆ ಇದನ್ನು ಕೊಡ್ತೇನೆ. ಎಲ್ಲ ಮಕ್ಕಳೆಲ್ಲ ರೌಂಡ್ ಆಗಿ ಕೂತಿರ್ತಾರೋ. ಇಲ್ಲಿ ಒಂದಷ್ಟು ಪ್ರಾಣಿಗಳನ್ನ ನಾನು ಇಲ್ಲಿ ಏನ್ ಮಾಡಿರ್ತಾವ ಇಟ್ಟಿರ್ತಾರೆ. ಒಂದಷ್ಟು ಪ್ರಾಣಿಗಳನ್ನ ನಡು ಇಟ್ಟಿರ್ತಾವ. ರೌಂಡ್ ಎಲ್ಲ ಮಕ್ಕಳು ಕೂತಾವ. ಅವಕ್ಕೊಂದು ಏನ್ ಮಾಡ್ತಾವು, ಪರಿಚಯವನ್ನ ಮಾಡಿಸ್ತೀವಿ. ಪರಿಚಯ ಮಕ್ಕಳಿಗೆ ನಾವು ಪರಿಸರದಲ್ಲಿ ಮಕ್ಕಳ ಪರಿಚಯದ ಜೊತೆಗೆ ಅವರಿಗೆ ಪ್ರಾಣಿಗಳ ಕಲ್ಪನೆ ಆಗಬೇಕು. ಅವರಲ್ಲಿರುವಂತಹ ವರ್ಡ್ ವ್ಯಾಕ್ಯಾಬ್ಯುಲರಿ ಶಬ್ದ ಸಂಪತ್ತನ್ನು ಹೆಚ್ಚು ಮಾಡಕ ಒಂದು ಚಟುವಟಿಕೆ. ಈಗ ನನ್ನ ಹೆಸರು ಸೋಮೇಶ, ನನಗೆ ಇಷ್ಟವಾದ ಪ್ರಾಣಿ ಹಸು. ಈಗ ಇವು ಹೇಳ್ತಾನೆ. ನನ್ನ ಹೆಸರು ಬಸು, ನನಗೆ ಇಷ್ಟವಾದ ಪ್ರಾಣಿ ಚಿರತೆ. ಇವ್ರು ಹೇಳ್ತಾರೆ ನನ್ನ ಹೆಸರು ಅಜ್ಜಪ್ಪ, ನನಗೆ ಇಷ್ಟವಾದ ಪ್ರಾಣಿ ಆನೆ. ಅಲ್ಲ ಹೇಳಿಸ್ತಾವ ವ್ಯಕ್ತಪಡಿಸೋದು. ಹೇಳ್ತಾನ ಅವನು ತನ್ನ ಹೆಸರು ಹೇಳ್ತಾನು, ತನಗೆ ಇಷ್ಟವಾದಂತ ಒಂದು ಪ್ರಾಣಿಯ ಹೆಸರು ಹೇಳ್ತಾನ. ಅವಾಗ ಅಲ್ಲೇನಿರ್ತಿ ನನ್ನ ಬಲಗಡೆ ಇದ್ದಂತ ವ್ಯಕ್ತಿ ಯಾವ ಹೆಸರಿನವ ಮತ್ತೆ ನಾವು ಯಾವ ಇದನ್ನ ಹೇಳಿದ ಅನ್ನೋದನ್ನ ನಾವು ನೋಡ್ಬೇಕು. ಇಲ್ಲ ಇಲ್ಲ ಈಗ ಇವ್ರು ನನ್ನ ಬಲಕದ ಬಸು, ಇವನ ಹೆಸರು ಬಸು ಅಂತೆ. ಇವನಿಗೆ ಇಷ್ಟವಾದ ಪ್ರಾಣಿ ಚಿರತೆಯಂತೆ. ಚಿರತೆಗೆ 4 ಕಾಲುಗಳಿವೆ, 2 ಕಣ್ಣುಗಳಿವೆ, ಕಿವಿ ಇದೆ, ಬಾಲವಿದೆ. ಅವ್ನು ಏನಾದರೂ ಇನ್ನೊಂದ್ ಸ್ವಲ್ಪ 3ನೇ ಮಗ ಇದ್ದಂದ್ರೆ ಹೆಚ್ಚಿಗೆ ಹೇಳಿದ್ರೆ ಇದು ಜಗತ್ತಿನಲ್ಲಿ ವೇಗವಾಗಿ ಓಡುತ್ತದೆ ಅಂತ. ಮತ್ತೆ ನೀವು 1ನೇ ಮಗನ ಕೇಳಿದಾಗ ಮತ್ತೆ ನಿನಗೇನು ನೋಡಿದ್ಪ ಈ ಚಿರತೆ ಅಂದಾಗ, ಸರ್ ಇದರಲ್ಲಿ ಹಳದಿ ಬಣ್ಣ ಇದೆ. ಹಳದಿ ಅಷ್ಟಾಯ್ತು? ಇಲ್ಲ ಸರ್, ಅದ್ರೊಳಗೆ ಕಪ್ಪು ಚಿಕ್ಕೆಗಳದಾವು ಅಂತ. ಶೂನ್ಯ ಮಲೇರಿಯಾ ನನ್ನಿಂದ ಪ್ರಾರಂಭವಾಗುವಂತಹ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೈದ್ಯಾಧಿಕಾರಿಗಳಿಗೆ ಹಾಗೂ ಆಶಾ ಕಾರ್ಯಕರ್ತರಿಗೆ ನಮ್ಮ ಶಾಲೆಯ ಎಲ್ಲ ಗುರುಬಳಗ ಹಾಗೂ ಪ್ರಧಾನ ಗುರುಗಳು ಹಾಗೂ ಮುಖ್ಯಮಕ್ಕಳ ವತಿಯಿಂದ ಸ್ವಾಗತವನ್ನು ವಹಿಸಿ, ಅದೇ ರೀತಿ ಈ ಶಾಲೆಯ ಪ್ರಧಾನ ಗುರುಗಳಿಗೂ ಎಲ್ಲರ ವತಿಯಿಂದ ಸ್ವಾಗತವನ್ನು ವಹಿಸಿ, ಮುಂದೆ ನಮ್ಮ ಶಾಲೆಯ ಎಲ್ಲ ಗುರುಗಳು ಎಲ್ಲ ಶಿಕ್ಷಕರಲ್ಲಿ ಮುಂದೆ ನಾವು ಪ್ರತಿ ವರ್ಷ ಕೂಡ ಒಂದು 2 ಸೆಮಿನಾರ್ಸ್ ಖಾಲಿ ಮಾಡ್ತಾರೆ. ಒಂದು ಹೊಸ ಕಾರ್ಯಕ್ರಮಗಳು ಆಯಾ ಟೈಮ್ದು ನಾವು ಭೇಟಿ ಇದ್ದೊಳಗೆ ಏನು ನಮ್ಮ ಆರೋಗ್ಯ ಕಾರ್ಯಕ್ರಮಗಳು ನಿಮ್ಗೇನು ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಏನಿರ್ತೈತಿ ಅದ್ರ ಬಗ್ಗೆ ಮಾಹಿತಿ ಕೊಡುವಂಥದ್ದು ನಾವು ನಮ್ಮ ವಿಘ್ನಗಳ ನಿವಾರಕ ವಿಘ್ನೇಶ್ವರನನ್ನು ಮೊದಲು ಸ್ಮರಿಸಿಕೊಳ್ಳುತ್ತಾ, ಹೊತ್ತ ಭೂಮಿ ತಾಯಿಗೆ, ಹೆತ್ತ ತಂದೆ ತಾಯಿಯ ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ಈ ಸುಂದರ ಸಮಾರಂಭದ ಅಧ್ಯಕ್ಷರಾದಂಥ ಸೀತಾರಾಮ್ ಸರ್ ಅವರೇ, ಉದ್ಘಾಟಕರಾದ ಶ್ರೀಮತಿ ಮಂಜುಳಾ ಎಲಿಗಾರ್ ಮೇಡಮ್ ಅವರೇ, ಹಾಗೂ SF ದೊಡ್ಡಗೌಡ ಸರ್ ಅವರೇ, ಚಂದ್ರಗೌಡ ಪಾಟೀಲ್ ಅವರೇ, ಪ್ರೇಮಕ್ಕ ಅಂಗಡಿ ಅವರೇ, ಹಾಗೂ ಶ್ರೀ ಯರು ಪಾಟೀಲ್ ಸರ್ ಅವರೇ, ಹಾಗೂ ವೇದಿಕೆ ಮೇಲಿರುವ ಇನ್ನಿರುವ ಗಣ್ಯಮಾನ್ಯರೇ, ಹಾಗೂ ವೇದಿಕೆ ಮೇಲೆ ಕುರಿತಂತಹ ಎಲ್ಲ ಬಂಧು ಬಾಂಧವರು, ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ರೈತ ಇವತ್ತ ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಬೆಲೆ ನಿರ್ದಿಷ್ಟವಾದಂತಹ ವೈಜ್ಞಾನಿಕ ಬೆಲೆ ಇಲ್ಲದೆ ಇದ್ದಂತಹ ವೇಳೆಯಲ್ಲಿ ಅವೇನ್ ಮಾಡಾಕತ್ತನಪ್ಪ ಅಂತಂದ್ರ ತನ್ನ ಬಾಳನ್ನ ಅಂಧಕಾರದ ಕಡೆ ಹೊಂಟಾನು, ಒಯ್ಯಾಕತ್ತಾನು. ಅಂತಹ ರೈತಗೆ ನಾವು ಏನಾದರೂ ಸ್ವಲ್ಪ ಸಹಾಯ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾನು ಒಬ್ಬ ಶ್ರೇಷ್ಠ ಕೃಷಿಕನ ಮಗನಾಗಿ ಏನಾದರೂ ಸ್ವಲ್ಪ ರೈತನಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಒಂದು ಪ್ರಯೋಗವನ್ನ ಮಾಡಿ ಆ ಪ್ರಯೋಗವನ್ನ ನಾನು ನನ್ನ ಹೊಲದಲ್ಲಿ ಏನು ಮಾಡಿದನಪ್ಪ ಅಂತಂದ್ರ ಸ್ವಲ್ಪ ಮಾಡಿದನು. ಆ ಪ್ರಯೋಗವನ್ನ ನಿಮ್ಮೆಲ್ಲರ ಮುಂದೆ ನಾ ಏನ್ ಮಾಡ್ತನಪ್ಪ ಅಂದ್ರ ನಿರೂಪಣೆ ಮಾಡ್ತಾ ಹೋಗ್ತೇನೆ. ಮೊದಲು ನನ್ನ ಕುಟುಂಬ ಮೂಲತಃ ತಿರುಳುಗನ್ನಡ ನಾಡು, ಬೈಲಹೊಂಗಲ ತಾಲೂಕಿನ ಒಕ್ಕುಂದ.
ಮಲ್ಲಪ್ರಭಾ ಹಿನ್ನೀರಿನಿಂದ ನನ್ನ ಕುಟುಂಬ ನಿರಾಶ್ರಿತರಾಗಿ ಇಲ್ಲೇ ಪಟ್ಯಾಳ ಕಿಬಿ ಗ್ರಾಮಕ್ಕೆ ಬಂದು ಸುಮಾರು 6 ಕೂರಿಗೆ ಅಂದ್ರೆ 24 ಎಕರೆ ಮಡ್ಡಿಯನ್ನು ತೆಗೆದುಕೊಂಡರು ನಮ್ಮ ಹಿರಿಯರು. ಆ ಮಡ್ಡಿಯನ್ನು ತೆಗೆದುಕೊಂಡು ಆ ಮಡ್ಡಿ ಒಳಗ ಏನೂ ಬರ್ತಿರ್ಕಿಲ್ಲ, ಸುಮಾರು 500ರಷ್ಟು ಸಿಂಧಿ ಮರಗಳಿದ್ವು ಅಂತ. ಆ ಸಿಂಧಿ ಮರ ಇರುವಂತ ಮಡ್ಡಿ ಹೊಲವನ್ನು ನಾವು ಏನಪ್ಪ ಯಾವ ರೀತಿ ಬೆಳಿಬೇಕು, ಇದ್ರೊಳಗೆ ಏನು ಮಾಡಬೇಕು? ಯಾಕಂದ್ರೆ ನಾವು ಹೊಳಿ ದಂಡಿ ಒಳಗ ತೋಟಗಾರಿಕೆಯ ಕೃಷಿಯನ್ನು ಮಾಡಿ ಬಂದವರು ಇಲ್ಲಿ ಬಂದು ಮಡ್ಡಿ ಒಳಗೆ ಏನು ಮಾಡಕ್ ಬರಲೇ ಇಲ್ಲ ಅಂತ ನಮ್ಮ ತಂದೆ ತಾಯಿಗಳಿಗೆ. ನಮ್ಮಪ್ಪ ನಮ್ಮ ಕಾಕಾಗಳು ಎಲ್ಲರೂ ಕೂಡ 6 ಮಂದಿ, ನಮ್ಮಪ್ಪ ಮಕ್ಕಳು ಗಂಡು ಮಕ್ಕಳು 6 ಮಂದಿ, ಎಲ್ಲರೂ ದುಡಿದ್ರು ಆ ಮಡ್ಡಿ ಒಳಗೆ 1 ಚೀಲ ಸಾಯಿ ಬರಲಿಲ್ಲ, 1 ಅರ್ಧ ಚೀಲ ಭತ್ತ ಬರಲಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ಏನು ಮಾಡ್ಬೇಕಂತೇಳಿ ಅವರೆಲ್ಲ ಇದನ್ನ ವಿಚಾರ ಮಾಡುವಂತಹ ವೇಳೆಯಲ್ಲಿ ಅವಾಗ ಈಗಿನಂಗ ಬಹಳಷ್ಟು ಟ್ರ್ಯಾಕ್ಟರ್, JCB ಇವೇನು ಇರಕ್ಕಿಲ್ಲ, ಎತ್ತುಗಳ ಸಹಾಯದಿಂದ ಅದನ್ನು ಅವರೆಲ್ಲರೂ ಶ್ರಮ ಪಟ್ಟ ಹೊಲ ಮಾಡಿದ್ರು. ಆ ಹೊಲದೊಳಗೆ ಒಂದು ಬಾವಿ ಮಾಡಿದ್ರು, ಬಾವಿ ಮಾಡಿ ಕೃಷಿಯನ್ನ ಆರಂಭಿಸಿದರು. ಆದ್ರೆ ನಾವು ಸ್ವಲ್ಪ ದೊಡ್ಡವರಾದ ಬಳಿಕ ನಾವೇನಪ್ಪಾ ಅಂದ್ರೆ ಅವ್ರಿಗೆ ಸಪೋರ್ಟ್ ಆಗಿ ನಿಂತ ನಾವೇನು ಮಾಡಿದ್ವು, 100 ಏನಪ್ಪಾ ಅಂತಂದ್ರೆ 500 600 ಅದ್ರ ರೇಟ್ ಐತಿ. ಆ ಕೋಳಿಗಳನ್ನು ನಾವು ಮಾಡ್ಕೊಂಡ ಅದನ್ನು ಮುಂದುವರೆದ ಭಾಗವಾಗಿ ನಾವು ಕುರಿ ಸಾಕಾಣಿಕೆ ಮತ್ತು ಆಡು ಸಾಕಾಣಿಕೆಯನ್ನು ನಾವು ಮಾಡ್ಕೋಬಹುದು. ಇವತ್ತು ಒಂದು ಆಡ ನಾವು ಸಾಕಿದ್ವು ಅಂದ್ರೆ ಒಂದು ಆಡ ವರ್ಷದೊಳಗೆ 2 ಸಲ ಮರಿ ಆಗ್ತೈತಿ. ಒಂದು ಸಲ ಆಡು 1 ಇಳಿಬಹುದು ಮತ್ತು 3 ಇಳಿಬಹುದು. ಎವರೇಜ್ ನಾವು 2 ಮರಿ ಹಿಡ್ಕೊಂಡು ಅಂದ್ರೆ 4 ತಿಂಗಳ ಮರಿಯನ್ನ ನೀವು ಪ್ಯಾಟಿಗೆ ಹೋದ್ರಿ ಅಂತಂದ್ರೆ ಆ ಮರಿ ಏನ್ ಮಾಡ್ತೈತಪ್ಪ ಅಂದ್ರೆ ಗಂಡ ಮರಿ ಇದ್ರೆ ಸುಮಾರು 3,500 4,000 ಮಾಡ್ತೈತಿ. ಹೆಣ್ಣು ಮರಿ ಇದ್ರೆ 2,500 3,000 ಮಾಡ್ತೈತಿ. ಇನ್ನು ನಾವು ಟಗರ್ ಮರಿಗಳನ್ನ ಈಗ ಹೊಸದೊಂದು ಸ್ಟಾರ್ಟ್ ಆಗಿದೆ. ಟಗರ್ ಮರಿಗಳನ್ನ ಸಾಕಾಣಿಕೆ ಮಾಡ್ತಾವು. ಟಗರ್ ಮರಿ ಸಾಕಾಣಿಕೆ ಮಾಡಿದಾಗ ಹೋಲ್ಸೇಲ್ ಆಗಿ ನಾವು ಒಂದು 5-6 ಟಗರ್ ಮರಿಗಳನ್ನ ನಾವು ತಗೋಬಹುದು ಅಂತಂದ್ರೆ ಅವು 1800 2200 ಮಟ ಬೀಳ್ತಿರ್ತಾವ. ಅವನು ತಂದು ಒಂದು ವರ್ಷ ನಾವು ಮೇಯಿಸಿದ್ವು ಅಂತಂದ್ರೆ ಅವು ಸುಮಾರು 7,000 8,000 ಅಥವಾ 8,000 10,000ವರೆಗೆ ಟಗರ್ ಮರಿಗಳು ಮಾಡ್ಕೋಬಹುದು. ಈ ಕೋಳಿ, ಕುರಿ, ಆಡ ಇವೇನಪ್ಪಾ ಅಂದ್ರೆ ನಮ್ಮ ATM, ರೈತನ ATM. ಈಗ ನೌಕರಿ ಇದ್ದವ್ರು ನೌಕರಿ ಇದ್ದವ್ರು ಏನ್ ಮಾಡ್ತಾವಪ್ಪ ಅಂದ್ರೆ ATM ಪದಾರ ನಾವ್ ಏನ್ ಮಾಡ್ತಾವ 1,000 ತಗೋತಾವು, ಸಂತಿ ಮಾಡ್ಕೊಂಡ್ ಬರ್ತಾವ. ನಾಳೆ ದೀಪಾವಳಿಗೆ ಮಗಳು ಬರ್ತಾಳ. ಮಗಳು ಬಂದಳಂದ್ರೆ ಆಕಿಗೆ ಒಂದು ನಾವು ಸೀರೆ ತರಬೇಕು, ಆಕಿ ಮೊಮ್ಮಕ್ಕಳಿಗೆಲ್ಲ ಅರಿವಿ ತರಬೇಕು, ಮತ್ತು ಆಕಿ ಏನಾರು ಅಡಿಗೆ ಮಾಡಿ ಕಟ್ಟಬೇಕಾಗಿತ್ತಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಮತ್ತೆ ನಾವು ಯಾರ್ದಾರ ಕಡೆ ಸಾಲಕ್ಕೆ ಹೋಗ್ಬೇಕು.